ಹಾಯ್ ಗಾಯ್ಸ್, ನಾನು ನಿಮಗೆ ಇವತ್ತು ಒಂದು ಡಿಫ್ರೆಂಟ್ ಆಗಿ ಬೇಗನೆ ಕ್ವಿಕ್ ಆಗಿ ಆಗುವಂತ ಆಲೂ ಫ್ರೈ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು, ಇದಕ್ಕೆ ತುಂಬಾನೇ ಒಳ್ಳೆ ಕಾಂಬಿನೇಷನ್. ಮೊಸರನ್ನ, ಚಿತ್ರಾನ್ನ, ಉಪ್ಪಿಟ್ಟು ಏನಕ್ಕಾದ್ರೂ ಇದು ಒಳ್ಳೆ ಕಾಂಬಿನೇಷನ್. ಸೈಡ್ ಆಗಿ ಏನಾದರೂ ಬೇಕು ಅಂತಂದ್ರೆ ಇದನ್ನ ಮಾಡ್ಕೊಳ್ಳಿ. ಇದಕ್ಕೆ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಸಾಕು ಕಣ್ರಿ. ಸೊ ಯಾವ ಥರ ಮಾಡ್ಬೋದು ಬನ್ನಿ. ಲೆಸನ್ ನಂಬರ್ 1, ಗ್ಯಾಸ್ ಸ್ಟವ್ನ ಆನ್ ಮಾಡಿ ಅದರ ಮೇಲೆ ಒಂದು ಪ್ಯಾನ್ ಇಟ್ಕೋತಾ ಇದ್ದೀನಿ. ನೀವು ಬಾಣಲಿ ಅಥವಾ ಯಾವ ಪಾತ್ರೆಯಲ್ಲಿ ಬೇಕಾದರೂ ಮಾಡ್ಬೋದು. ಇದರಲ್ಲಿ ನಾನು ಇವಾಗ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಬಂದು ಡೀಪ್ ಫ್ರೈ ಬೇಡ, ಅದು ಒಂದು ಆಲೂಗಡ್ಡೆ ಏನು ಹಾಕಿರ್ತೀವಿ ಅದು ಫ್ರೈ ಆಗೋಷ್ಟು ಸಾಕು. ಸೊ ಅದಾದಮೇಲೆ ನೀಟಾಗಿ ಎಣ್ಣೆ ಕಾಯಬೇಕು. ಅದಾದಮೇಲೆ ನೋಡಿ, ಇಲ್ಲಿ ನಾನು ಆಲೂಗೆಡ್ಡೆನ ಈ ಥರ ನೀಟಾಗಿ ತೊಳೆದು ಸಿಪ್ಪೆ ಎಲ್ಲ ತೆಗೆದು ಈ ಒಂದು ಶೇಪ್ಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟೇ ತಿಕ್ನೆಸ್ ಇರಬೇಕು, ಜಾಸ್ತಿ ಮಾಡ್ಕೋಬೇಡಿ. ತಿನ್ನಾಗೋದ್ರೆ ಒಂಥರ ಚಿಪ್ಸ್ ಥರ ಆಗಿಬಿಡುತ್ತೆ. ಸೊ ಅದಾದಮೇಲೆ ನೀವು ಇದನ್ನು ಯಾವ ಶೇಪಲ್ಲಾದರೂ ಕಟ್ ಮಾಡ್ಕೋಬೋದು. ನಾನು ಈ ಥರ ಒಂದು ಸ್ಲೈಸ್ ಮಾಡಿ ಅದರಲ್ಲಿ 2 ಭಾಗ ಮಾಡಿ ಹಾಕಿದ್ದೀನಿ. ಇದು ಎಣ್ಣೆ ಎಲ್ಲ ಕಾದ್ಮೇಲೆ ನೀಟಾಗಿ ಈ ಥರ ಕಾದ್ಮೇಲೆ ಹಾಕಿ ಅದಾದಮೇಲೆ ನೀಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಡೀಪ್ ಫ್ರೈ ಮಾಡಬೇಕು ಅಂತ ಏನಿಲ್ಲ, ನೀಟಾಗಿ ನಾನು ಲಾಸ್ಟ್ ನಿಮಗೆ ತೋರಿಸ್ತೀನಿ. ಒಂದು ಶಾಲೋ ಫ್ರೈ ಅಂತಾರಲ್ಲ, ಆ ಥರ ಒಂದು ಕಲರ್ ಬಂದರೆ ಸಾಕು. ನೀಟಾಗಿ ಇದು ಆಲೂ ಫ್ರೈ ಅಂತ ಹೆಸರಿರೋದ್ರಿಂದ ಸೊ ಫ್ರೈ ಮಾಡ್ಕೊಳ್ಳೋದೇ ಮೇಯ್ನ್ ಪ್ರೊಸೀಜರ್ ಅಂತಲೇ ಹೇಳ್ಬೋದು. ಇದರಲ್ಲಿ ನೀಟಾಗಿ ಫ್ರೈ ಮಾಡಿ ಇದು ಎಲ್ಲ ಕಡೆ ಎಣ್ಣೆ ಹಾಕಿದ್ದೀವಲ್ಲ ಅದು ಎಲ್ಲ ಆಲೂಗೆಡ್ಡೆಗೂ ಅಪ್ಲೈ ಆಗಬೇಕು. ಅದಾದಮೇಲೆ ನೀಟಾಗಿ ನೋಡಿ, ನಾನು ಸ್ಟಾರ್ಟಿಂಗ್ ಹಾಕಿದ್ದು ಆಲೂಗೆಡ್ಡೆಗೂ ಈಗ ಹಾಕಿರೋ ಒಂದು ಕಲರ್ ಚೇಂಜ್ ಆಗಿರೋದಕ್ಕೂ ಸಖತ್ ಡಿಫ್ರೆನ್ಸ್ ಕಾಣಿಸ್ತಾ ಇದೆ. ಈ ಥರ ಒಂದು ಕಲರ್ ಬರೋ ತನಕ ನೀವು ಇದನ್ನು ಚೆನ್ನಾಗಿ ಅದರಲ್ಲಿ ಬೇಯಿಸ್ಕೋಬೇಕು. ಅಂದರೆ ಶಾಲೋ ಫ್ರೈ ಅಥವಾ ಡೀಪ್ ಫ್ರೈ ಮಾಡ್ತೀವಿ ಅಂತ ಹೇಳ್ತೀವಲ್ಲ, ಸೊ ಆ ಥರ. ಇದು ಮೇಲ್ಗಡೆ ಎಲ್ಲ ಭಾಗ ಕ್ರಿಸ್ಪಿನೆಸ್ ಆಗುತ್ತೆ. ಕ್ರಿಸ್ಪಿನೆಸ್ ಆಗೋದು ನಿಮಗೆ ನೀವು ಬಾಡಿಸ್ತಾ ಇದ್ದರೆ, ಯಾವುದಾದ್ರೂ ನೀವು ಸೌಟು ಅಥವಾ ಏನಾದರೂ ಸ್ಪೂನು ಇಲ್ಲ ಈ ಥರ ಒಂದು ಮಗ್ಚೆಕಾಯಲ್ಲೋ ಬಾಡಿಸ್ತಾ ಇದ್ದರೆ ನಿಮಗೆ ಅದು ಒಂದು ಫ್ರೈ ಆಗಿರೋದು ಗೊತ್ತಾಗ್ಬಿಡುತ್ತೆ ಆ ಬಾಡಿಸೋ ಇದ್ರಲ್ಲೇ. ಯಾಕಂದರೆ ಸ್ಟಾರ್ಟಿಂಗ್ ಹಾಕಿದಾಗ ಆಲೂಗೆಡ್ಡೆ ಮೇಲೆ ಅದ್ರ ಮೇಲ್ಭಾಗ ಎಲ್ಲ ಸ್ವಲ್ಪ ಸ್ಮೂತ್ ಇರುತ್ತೆ. ಎಣ್ಣೆಲಿ ಬೇಯ್ತಾ ನೀಟಾಗಿ ಅದು ಒಂಥರ ಕ್ರಿಸ್ಪಿ ಥರ ಆಗುತ್ತೆ. ಲೈಕ್ ಯಾವ ಥರ ಅಂದರೆ ಈ ಚಿಪ್ಸ್ ಇರುತ್ತಲ್ಲ, ಆಲೂಗೆಡ್ಡೆ ಚಿಪ್ಸ್, ಆ ಥರ ಒಂದು ಫ್ರೈ ಆಗುತ್ತೆ. ಅದಾದಮೇಲೆ ನೀಟಾಗಿ ಒಂದು ಪ್ಲೇಟ್ಗೆ ಇದನ್ನು ನೀಟಾಗಿ ಎತ್ತಿಡ್ಕೊಳ್ಳಿ. ನೋಡ್ಬೋದಲ್ಲ, ಇಷ್ಟು ಕಲರ್ ಆಗಿ ಇಷ್ಟು ಒಂದು ಕಲರಿಗೆ ಬಂದರೆ ಅಂದರೆ ಇಷ್ಟು ಫ್ರೈ ಆದರೆ ಸಾಕು. ಇದು ಒಂದು ಮೊಸರನ್ನಕ್ಕೆ ಒಳ್ಳೆ ಕಾಂಬಿನೇಷನು. ಮೊಸರನ್ನ ಮತ್ತು ಉಪ್ಪಿಟ್ಟು. ಯಾರಿಗೆಲ್ಲ ಉಪ್ಪಿಟ್ಟು ಇಷ್ಟ ಆಗದೆ ಮನೇಲಿ ಮಾಡಿರ್ತಾರೋ ಅವ್ರಿಗೆ ಒಂದು ಸೈಡ್ ಇರಬೇಕು. ಫಾರ್ ಎಕ್ಸಾಂಪಲ್ ಅದಕ್ಕೆ ಉಪ್ಪಿನಕಾಯಿ ಆದರೂ ಇರಬೇಕು. ಬೇರೆಯವ್ರ ಮನೇಲಿ ಹೆಂಗೋ ಗೊತ್ತಿಲ್ಲ, ನನ್ನ ಮನೇಲಂತೂ ನಾವು ಉಪ್ಪಿಟ್ಟೇನಾದರೂ ಚಿತ್ರಾನ್ನ ಈ ಥರ ಮಾಡಿದಾಗ ಇದೊಂದು ಸೈಡ್ ಡಿಶ್ಶಾಗಿ ಬಳಸ್ತೀವಿ. ಬೆಂಡಿ ಫ್ರೈ ಈ ಥರ ಫ್ರೈಗಳೆಲ್ಲ ಇದು ಒಂಥರ ಚೆನ್ನಾಗಿರುತ್ತೆ. ಅದಾದಮೇಲೆ ಮತ್ತೆ ಅದೇ ಪ್ಯಾನಿಗೆ ಎಣ್ಣೆ ತೆಗೆದು ಅದಕ್ಕೆ ಕರ್ದಿರೋಂತಹ ಆಲೂಗೆಡ್ಡೆ ಹಾಕಿ, ಉಪ್ಪು ಹಾಕಿ ಮತ್ತು ಅಚ್ಕಾರದ ಪುಡಿ ಹಾಕಿ, ಹಾಗೆ ಒಂಚೂರು ಆಮ್ಚೂರು ಪೌಡ್ರು, ಡ್ರೈ ಮ್ಯಾಂಗೋ ಪೌಡರ್ ಅಂತೀವಲ್ಲ ಅದು, ಹಾಗೆ ಸ್ವಲ್ಪ ಅರಿಶಿನ, ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೆನಪಿರಲಿ, ಇದು ಲೋ ಫ್ಲೇಮಲ್ಲಿ ಮಾಡಬೇಕು. ಒಂದು ಫ್ರೈ ಮಾಡ್ಕೋತಾ ಇರ್ತೀರಲ್ಲ ಅದು ಮೀಡಿಯಮ್ ಫ್ಲೇಮಲ್ಲಿದ್ದರೆ ಸಾಕು. ಇದಾದಮೇಲೆ ಟೆಂಟಣ ರೆಡಿಯಾಗಿದೆ. ನಾನು ಇದನ್ನು ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ. ನೀವೇನು ಮಾಡಿ ಇದನ್ನು ಈಗಲೇ ನಿಮ್ಮ ಮನೇಲಿ ಮಾಡ್ಕೊಂಡು ತಿಂದು ಮಜಾ ಮಾಡಿ. ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಎಲ್ಲರಿಗೂ ಇದು ಇಷ್ಟ ಆಗುತ್ತೆ. ಇದ್ರ ಮೇಲೆ ನೀವು ಯಾವ ಥರ ಅಂದರೆ ಇದನ್ನು ಹೀಗೆ ತಿನ್ಬೋದು, ಸ್ನ್ಯಾಕ್ಸ್ ಥರನೂ ತಿನ್ಬೋದು. ಫಾರ್ ಎಕ್ಸಾಂಪಲ್ ಮಯೋ ಅಥವಾ ಕೆಚಪ್ ಜೊತೆ ತಿನ್ಬೋದು. ಹಾಗೆ ಇದನ್ನು ಹಾಗೆ ಕೂಡ ತಿನ್ಬೋದು. ಇದನ್ನು ಸಂಜೆ ವೇಳೆ ಒಂದು ಟೀ ಕಾಫಿ ಯಾರು ಕುಡಿಯೋ ಅಭ್ಯಾಸ ಇರುತ್ತೋ ಸ್ನ್ಯಾಕ್ಸ್ ಥರನೂ ಇದನ್ನು ಯೂಸ್ ಮಾಡಿದ್ರೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ನಾನು ಇದ್ರ ಮೇಲೆ ಸ್ವಲ್ಪ ಟೊಮೊಟೊ ಕೆಚಪ್ ಹಾಕ್ತಾಯಿದ್ದೀನಿ. ಟೊಮೊಟೊ ಕೆಚಪ್ಪು ಹಾಕಿದರೆ ಎಷ್ಟು ಸಖತ್ತಾಗಿರುತ್ತೆ ತಿನ್ನೋಕ್ಕೆ ಅಂದರೆ ಟೇಸ್ಟ್ ಒಂಥರ ಏನೋ. ಫಾರ್ ಎಕ್ಸಾಂಪಲ್ ಈ ಫ್ರೆಂಚ್ ಫ್ರೈಸ್ ಯಾರೆಲ್ಲ ತಿಂದಿರ್ತೀರ ಸೇಮ್ ಟೇಸ್ಟ್ ಸಿಗ್ತಾ ಇರುತ್ತೆ ಕೆಚಪ್ ಜೊತೆ. ಸೊ ಇದನ್ನು ಒಂದ್ಸಲ ಟ್ರೈ ಮಾಡಿ. ಎಲ್ಲರಿಗೂ ಇದು ಇಷ್ಟ ಆಗೇ ಆಗುತ್ತೆ. ಕಮೆಂಟ್ ಸೆಕ್ಷನಲ್ಲಿ ನನಗೆ ಈ ರೆಸಿಪಿ ಹೇಗಾಗಿತ್ತು ಅಂತ ತಿಳಿಸಿ. ಹಾಗೆ ನೀವು ಯಾವ ಥರ ಎಲ್ಲ ಸ್ನ್ಯಾಕ್ಸ್ ಮಾಡ್ತೀರಾ, ಹಾಗೆ ನಿಮಗೆ ಯಾವ ಥರ ರೆಸಿಪಿ ಬೇಕು ಅದನ್ನೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್. ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಮೂಲಕ ಹೇಗಿತ್ತು ಅಂತ ತಿಳಿಸಿ. ಚೆನ್ನಾಗಿದ್ದರೆ ಚೆನ್ನಾಗಿತ್ತು ಅಂತ ಹೇಳಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ತಿಳಿಸಿ. ನಿಮ್ಮ ಎಲ್ಲರ ಸಪೋರ್ಟು ನಮ್ಮ ಲಿಪಿ ಆಲ್ ಇನ್ ಒನ್ ಮೇಲೆ ಸದಾ ಸಿಗಲಿ ಅಂತ ಹೇಳ್ತಾ ಲವ್ ಯು ಆಲ್. ಟೇಕ್ ಕೇರ್. ಟಾಟಾ, ಬಾಯ್ ಬಾಯ್, ಸಿ ಯು.